ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೇ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗಾದರೆ ಬನ್ನಿ, ಇವತ್ತಿನ ಒಂದು ಟಿಪ್ಸ್ ಏನು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು 6 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ತಾ ಇದ್ದೇನೆ. ಆ ವಾಶ್ ಮಾಡಿದ ನೀರನ್ನು ನಾನಿಲ್ಲಿ ಒಂದು ಬೌಲ್ಗೆ ಬಸಿತಾ ಇದ್ದೇನೆ. ಅಂದರೆ ಇಲ್ಲಿ ನಾನು ಫಸ್ಟ್ ವಾಶ್ನ ನೀರನ್ನೇ ತೊಗೊಂಡಿದ್ದೇನೆ. ಇದು ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ಈ ಒಂದು ನೀರನ್ನು ನಿಮ್ಮಲ್ಲಿ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ಗೆ ತೊಗೊಳ್ಳಿ, ಇಲ್ಲ ಅಂದರೆ ನೀವು ಕಾಟನ್ನಿಂದಾದರೂ ಡಿಪ್ ಮಾಡ್ಬೋದು. ನೋಡಿ, ಈ ಒಂದು ನೀರನ್ನು ನಾವು ಹೇರ್ಸ್ಗೆ ಮಾತ್ರನೇ ಅಲ್ಲದೆ ನಮ್ಮ ಫೇಸ್ಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಫೇಸ್ ಕೂಡ ತುಂಬ ಗ್ಲೋ ಬರುತ್ತೆ, ನಮ್ಮ ಒಂದು ಸ್ಕಿನ್ಗೂ ಕೂಡ ಶೈನಿಂಗ್ ಬರುತ್ತೆ, ಮತ್ತು ಯಾವುದೇ ರೀತಿಯಾದಂಥ ಡಾರ್ಕ್ ಸರ್ಕಲ್ಸ್ ಕೂಡ ಇರೋದಿಲ್ಲ. ಹಾಗೆಯೇ ಇಲ್ಲಿ ನೆಕ್ಸ್ಟ್ ಬಂದು ನಾನಿಲ್ಲಿ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ, ಈ ರೀತಿಯಾಗಿ 2 ಪಾರ್ಟ್ಸ್ ಆಗಿ ತೊಗೊಂಡಿದ್ದೇನೆ. ಮೊದಲಿಗೆ ಸಿಕ್ಕನ್ನು ಬಿಡಿಸಿ ಆ ಒಂದು ಬಸ್ದಿರ್ತಕ್ಕಂಥ ನೀರನ್ನು ಒಂದು ಸ್ಪ್ರೇ ಬಾಟಲ್ಗೆ ತೊಗೊಂಡು ನೀಟಾಗಿ ಸ್ಕಾಲ್ಪ್ಗೆ ಸ್ಪ್ರೇ ಮಾಡ್ತಾ ಬರ್ತೇನೆ. ಈ ಸ್ಪ್ರೇ ಮಾಡ್ತಾ ಬಂದಾಗ ಅದು ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ. ಅಂದರೆ ಈ ಒಂದು ಕೂದಲಿನ ಬುಡಭಾಗಕ್ಕೆ ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಅಕ್ಕಿ ನೀರಿನ ಒಂದು ಪ್ರಯೋಜನ ನಮಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಎಷ್ಟೋ ಜನ ಗೊತ್ತಿಲ್ಲ, ಇದನ್ನು ವೇಸ್ಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಅದನ್ನು ಗೊತ್ತಾದ ಮೇಲೆ ನಾನು ತುಂಬಾ ಬೆನಿಫಿಟ್ನ ಪಡ್ಕೊಂಡಿದ್ದೇನೆ. ನೋಡಿ, ಈ ಕೂದಲಿಗೆ ಈ ಒಂದು ಅಕ್ಕಿ ನೀರನ್ನು ಕೊಡೋದ್ರಿಂದ ಒಂದು ಕೂದಲು ತುಂಬ ದಪ್ಪ ಆಗುತ್ತೆ, ಮತ್ತು ಜಡೆ ತುಂಬಾ ಚೆನ್ನಾಗಿರುತ್ತೆ. ಪೋಷಣೆಯುಕ್ತ ಕೂದಲು ಬೆಳಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಪ್ರಾಚೀನ ಏಷ್ಯಾದ ಸಮುದಾಯ ಜನ, ಅಂದರೆ ಬುಡಕಟ್ಟು ಸಮುದಾಯದಲ್ಲಿ ಜನ ಅಕ್ಕಿ ನೀರಿನಿಂದನೇ ಕೂದಲನ್ನು ತೊಳಿತಿದ್ರು ಅಂತಕ್ಕಂಥದ್ದು ಅನೇಕ ದಾಖಲೆಗಳಲ್ಲಿ ಸಿಕ್ಕಿದೆ. ಶತಮಾನಗಳ ಹಿಂದೆ ದಾಖಲೆಗಳಲ್ಲಿ ಇದನ್ನು ನಾವು ನೋಡಿದ್ದೇವೆ. ಹಾಗೆ ಈ ಒಂದು ಅಕ್ಕಿ ನೀರನ್ನು ಬಳಸೋದ್ರಿಂದ ನಾವು ಏನೆಲ್ಲ ಒಂದು ಬೆನಿಫಿಟ್ಸ್ ಅಂತ ಹೇಳೋದಾದರೆ, ಡ್ರೈ ಹೇರ್ಸ್ ಆಗಿರುತ್ತಲ್ಲ ಅವರಿಗೂ ಕೂಡ ಇದು ರೆಡ್ಯೂಸ್ ಆಗುತ್ತೆ, ಮತ್ತು ಸ್ಕಾಲ್ಪ್ ತುಂಬ ಚೆನ್ನಾಗಿ ಮಸಾಜ್ ಆಗುತ್ತೆ, ಹೇರ್ಸ್ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ಒಳ್ಳೆ ಶೈನಿ ಹೇರ್ಸ್, ಸಿಲ್ಕಿಯಾಗಿ ಲಾಂಗ್ ಹೇರ್ಸ್ ಆ್ಯಂಡ್ ಒಳ್ಳೆ ದಪ್ಪ ಥಿಕ್ನೆಸ್ ಆಗಿರುತ್ತೆ. ತುಂಬ ಸಣ್ಣ ತಿನ್ನಾಗಿರ್ತಕ್ಕಂಥ ಹೇರ್ಸು ತಿಕ್ಕಾಗಿ ಬೆಳೀಲಿಕ್ಕೆ ಯೂಸ್ ಆಗುತ್ತೆ. ಮತ್ತು ನೀವು ಇದನ್ನು ಅಪ್ಲೈ ಮಾಡಿದ ಮೇಲೆ ಸ್ನಾನ ಮಾಡಬೇಕಾ ಅನ್ನೋದಾದರೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ನಾವು ಡೈಲಿ ಒಂದು ಸರಿ ಅಪ್ಲೈ ಮಾಡಿದರೂ ನಾವು ಡೈಲಿ ಸ್ನಾನ ಮಾಡಬೇಕು ಅನ್ನೋ ಒಂದು ರೂಲ್ ಏನೂ ಇಲ್ಲ. ಅದು ನೋ ನೀಡ್ ಕೂಡ. ತೇವ ಇರ್ತಕ್ಕಂಥ ತಲೆನ ಫ್ಯಾನ್ ಗಾಳಿಯಲ್ಲಿ ಒಣಗಿಸ್ಕೊಂಡ್ರೂ ಸಾಕಾಗುತ್ತೆ. ಈ ರೀತಿಯಾಗಿ ಡೈಲಿ ನಾವು ಸ್ಕಾಲ್ಪ್ಗೆ ಮಸಾಜ್ ಕೊಟ್ಟಾಗ ಒಳ್ಳೆ ಪೋಷಣೆಯುಕ್ತ ಕೂದಲು ಬೆಳೀಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಉಳಿದಿರ್ತಕ್ಕಂಥ ನೀರನ್ನು ಕೊನೆ ಕೂದಲಿಗೆ ನಾನು ಹಚ್ತೇನೆ, ಬಿಕಾಸ್ ಅಲ್ಲಿ ಕೌಲು ಹೊಡೆದಿರುತ್ತಲ್ಲ, ಹಾಗಾಗಿ ಅದು ಕೂಡ ತುಂಬ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೀಟಾಗಿ ನಾವು ಹೇರ್ಸನ್ನು ಗಂಟು ಹಾಕಿದರೆ ಸಾಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೀವು ಟ್ರೈ ಮಾಡಿ ರಿಸಲ್ಟ್ ಪಡ್ಕೊಳ್ಳಿ.